ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಮುಳಬಾಗಿಲು ಜನಪ್ರಿಯ ಶಾಸಕರು ಆದಂಥ ಸಮೃದ್ಧಿ ಮಂಜಣ್ಣ ಅವರೇ, ಅದೇ ಥರ MP ಮುನ್ಷಾಮಣ್ಣವರೇ, ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವರೇ, ಕಾಡೇಪಲ್ಲಿ ನಾಗರಾಜಣ್ಣ ಅವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ನಮ್ಮ JDS ಹಾಗೂ BJP ಪಕ್ಷದ ಮುಖಂಡರುಗಳೇ ಹಾಗೂ ಹಿತೈಷಿಗಳೇ, ಏನು ಈ ದಿನ ಲೋಕಸಭಾ ಚುನಾವಣೆಯ ಒಂದು ಸಮನ್ವಯ ಸಭೆಯನ್ನ ಎಲ್ಲ ತಾಲೂಕುಗಳಲ್ಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಾರಣ ಒಂದೇ, ಇವತ್ತಿನ ದಿನ ಸುರಕ್ಷಿತವಾದ ಒಂದು ದೇಶ ಕಟ್ಟಲು ಒಂದು ಸುಭದ್ರ ಅಡಿಪಾಯ ಹಾಕಿರ್ತಾರೆ. ಈ ಅಡಿಪಾಯನ ಮುಂದುವರಿಸಿಕೊಂಡು ಹೋಗಲು ಈಗಾಗಲೇ ನಮ್ಮ ಜಾತ್ಯತೀತ ಜನತಾದಳ ಹಾಗೂ BJP ಪಕ್ಷಗಳು ಒಂದಾಗಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ಈ ದಿನ ಏನು ಅಧಿಕಾರದ ಒಂದು ದಾಹದಿಂದ ಇವಾಗ ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಬೆಂಗಳೂರು ನಗರದಿಂದ ಒಂದು ಅಭ್ಯರ್ಥಿಯನ್ನು ಕರ್ಕೊಂಡ್ಬಂದು ಕಣಕ್ಕಿಳಿಸಿದ್ದಾರೆ. ಅದೇ ಥರ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲೂ ಲಾಸ್ಟ್ ಮೂಮೆಂಟಲ್ಲಿ ಒಬ್ಬ ಕ್ಯಾಂಡಿಡೇಟ್ ತಂದಾಕಿ ಇಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣವರ ಭರ್ಜರಿ ಒಂದು ಜೈಬೇರಿಯನ್ನು ಬಾರಿಸುವ ಮುಖಾಂತರ ಇಲ್ಲಿ ಜಾತ್ಯತೀತ ಜನತಾದಳವನ್ನು ಗೆಲ್ಲಿಸ್ಕೊಟ್ರು. ಅದೇ ಥರ ಮುಳಬಾಗಿಲು ತಾಲೂಕಲ್ಲಿ ಯಾವಾಗ್ಲೂ ಮೊದಲಿಂದ ಹಿಸ್ಟ್ರಿ ತಗೊಂಡು ಬಂದ್ರೆ ಲೋಕಸಭಾ ಚುನಾವಣೆಗೆ ಸಾಕಷ್ಟು ನಮ್ಮ ಮುಳಬಾಗಿಲು ತಾಲೂಕಲ್ಲಿ BJP ಅಸೆಂಬ್ಲಿ ಚುನಾವಣೆಗೆ ನಮ್ಮ ಸುರೇಂದ್ರ ಅಣ್ಣ ಅವರ ಎಲೆಕ್ಷನ್ ಅಲ್ಲಿ ಒಂದು 30,000 ಕ್ರಾಸ್ ಆಗಿದ್ದು. ಕ್ರಾಸ್ ಆಯ್ತು ಅಂದ್ರೆ ಅದೇನು ಕ್ರಾಸ್ ಆಗಿದ್ದಿತ್ತು. ಆದ್ಮೇಲೆ 10,000 ಕ್ರಾಸ್ ಆಗ್ತಾ ಇರ್ಲಿಲ್ಲ ಯಾವತ್ತೂ. ಅಂತ ಇದರಲ್ಲಿ MP ಮುನ್ಷಾಮಣ್ಣ ಅವರಿಗೆ 1,25,000 ಮತಗಳು ಇಲ್ಲಿಂದ ಬಂದಿತ್ತು. ಈ ಸಲ ಮಲ್ಲೇಶ್ ಬಾಬು ಅವರಿಗೆ ಅದನ್ನು ಮೀರಿ ಎಲೆಕ್ಷನ್ ಅಲ್ಲಿ ನಾವು ಎಲೆಕ್ಷನ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರೂ ಮಲ್ಲೇಶ್ ಬಾಬು ಅವ್ರ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಇಲ್ಲೊಂದು ಈ ಒಂದು ಪಾರ್ಲಿಮೆಂಟ್ ಚುನಾವಣೆಗೆ ಎಲ್ಲರೂ ಹೇಳ್ಕೊಂಡ್ ಬರ್ತಾ ಇರೋದು, ನಾವು ಏನು ಈ ರಾಜ್ಯ ಸರ್ಕಾರ 8-9 ತಿಂಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೋ, ನಾವು ದೀನದಲಿತರ ಒಂದು ಆಶಾಕಿರಣ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ ಬರ್ತಾ ಇದೆ. ಎಲೆಕ್ಷನ್ ಬಂದ್ರೆ ಹೈಯಿಂದ ವರ್ಗಗಳು ಮಾತ್ರ ಜ್ಞಾಪಕಕ್ಕೆ ಬರ್ತಾ ಇದೆ. ಎಲೆಕ್ಷನ್ ಮುಗಿತು, ಹೈಯಿಂದ ವರ್ಗಗಳೆಲ್ಲ ಮರೀತಾ ಇದ್ದಾರೆ. ಇವಾಗ SC ಕಾರ್ಪೊರೇಷನ್ ಇಂದ ಹಣ ವರ್ಗಾವಣೆ ಇರ್ಬೋದು, ಬೋರ್ವೆಲ್ಗಳು ಈ ತಾಲೂಕಲ್ಲಿರೋ SC ST ಜನಾಂಗಕ್ಕೆ ಕೊಟ್ಟಿರೋದು 1-2 ಬೋರ್ವೆಲ್ಗಳು ಮಾತ್ರ ಬಂಧುಗಳೇ. ಒಂದೇ ಒಂದು ಮನೆ ಕೊಡಕ್ಕೆ ಹೋಗ್ತಾ ಇಲ್ಲ ಈ ಸರ್ಕಾರಕ್ಕೆ. ಯಾವುದೇ ಒಂದು ಮನೆ ಇಲ್ಲ, ಒಂದು ಬೋರ್ವೆಲ್ ಇಲ್ಲ, ಒಂದು ಡಿಪ್ರಿಗೇಷನ್ ಇಲ್ಲ, ಒಂದು ಟ್ಯಾಕ್ಟ್ರಿ ಇಲ್ಲ, ಯಾವುದೇ ಒಂದು ಸರ್ಕಾರಿ ಸವಲತ್ತುಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಇವತ್ತಿನ ದಿನ ಮಾಡ್ತಾ ಇರೋದು ಒಂದೇ, ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಒಂದೇ ಒಂದು kg ಅಕ್ಕಿ ಇದುವರೆಗೂ ಕೊಲ್ಲಿಲ್ಲ. ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಅಕ್ಕಿ ಬಿಟ್ರೆ ಯಾವುದೇ ಒಂದು ಕೊಲ್ಲಿಲ್ಲ. 2,000 ರೂಪಾಯಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು, ಇದುವರೆಗೂ 2 ತಿಂಗಳು ಹಾಕಿದ್ರೆ ಆವತ್ತಿಂದ 2,000 ರೂಪಾಯಿ ದುಡ್ಡು ಹಾಕ್ಲಿಲ್ಲ. ಯುವ ನಿಧಿ ಅಂತ ಹೇಳ್ಬಿಟ್ಟು ಯುವಕ ಮಿತ್ರರಿಗೆ ದುಡ್ಡು ಹಾಕ್ತೀವಿ ಅಂದ್ರು. ಯಾವುದೇ ಒಂದು ಯುವಕ ಮಿತ್ರರಲ್ಲೂ ಅವರೇ ಒಂದು ಶ್ವೇತಪತ್ರ ಹೊಡಿಸಲಿ, ಇಷ್ಟು ದಿನಕ್ಕೆ ಎಷ್ಟು ದುಡ್ಡು ಹಾಕಿದೀವಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಕಾರಣಕ್ಕೂ ಅವರು ಸರ್ಕಾರದಲ್ಲಿ ವಿಫಲವಾಗಿದ್ದಾರೆ. ಯಾವುದೇ ಒಂದು ಯಶಸ್ಸು ಕಾಣಿಲ್ಲ. ದಯವಿಟ್ಟು ಈ ಚುನಾವಣೆಯಲ್ಲಿ ಅತ್ಯಂತ ಬಹುಮತ ನೀಡಿ ನಮ್ಮಲ್ಲಿ ಯಾವುದೇ ಒಂದು ಗೊಂದಲಗಳಿರಲಿ ಅದನ್ನೆಲ್ಲಾನು ಹಿರಿಯರ ಹತ್ರ ಹೇಳಿ ನಾವೆಲ್ಲರೂ ಒಂದೇ ಒಂದು ವರ್ಗದ ದಾಟಿಯಲ್ಲಿ ಹೋದ್ರೆ ನಾವು ಈ ಚುನಾವಣೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಾಗಿ ನಾವು ಗೆಲ್ಲಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಈ 4 ಮಾತುಗಳು ಕೊಟ್ಟಂತ ಅವಕಾಶ ಕೊಟ್ಟಂತ ತಮ್ಗೆಲ್ರಿಗೂ ಹೊಂದಿಸ್ತಾ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು.